2026 ನೀವು ಟ್ರೇಡಿಂಗ್ ಮತ್ತು ಇನ್ವೆಸ್ಟಿಂಗ್ನ ಯಾಕೆ ಶುರು ಮಾಡಬೇಕು? ಈ ವಿಡಿಯೋನ ನೋಡಿ, ಕಂಪ್ಲೀಟಾಗಿ ಡೀಟೇಲ್ಸ್ ಇದೆ. ಸೊ ಡಿಸೆಂಬರ್ 2025ಗೆ ಇಂಡಿಯಾ ವರ್ಲ್ಡಲ್ಲಿ 4th ಲಾರ್ಜೆಸ್ಟ್ ಎಕಾನಮಿಗೆ ಹೊರಹೊಮ್ಮಿತು. ಅದು ನಮ್ಮದು ಇವಾಗ ಸದ್ಯಕ್ಕೆ ಡಾಲರ್ ಟರ್ಮ್ಸಲ್ಲಿ $4 ಟ್ರಿಲಿಯನ್ ಇದೆ ನಮ್ಮದು ಎಕಾನಮಿ. ಸ್ಟಾಕ್ ಮಾರ್ಕೆಟ್ಗೂ ಇದಕ್ಕೂ ಏನು ಸಂಬಂಧ? ಡೈರೆಕ್ಟ್ ಕನೆಕ್ಷನ್ ಇದೆ. ಸೊ ನಾವು 10 ವರ್ಷ ಹಿಂದೆ ಡೇಟಾ ನೋಡಿದ್ರೆ 2015ರಲ್ಲಿ ಇಂಡಿಯಾದ ಎಕಾನಮಿ ಬಂದು $3 ಟ್ರಿಲಿಯನ್ ಇತ್ತು. ಆವಾಗ ನಮ್ಮ ಸ್ಟಾಕ್ ಮಾರ್ಕೆಟು, ಎಕ್ಸಾಂಪಲ್ ನೀವು ನಿಫ್ಟಿ ಅಂತ ತೊಗೊಂಡ್ರೆ, ಟಾಪ್ 50 ಕಂಪ್ನಿದೇನು ಬೆಂಚ್ ಮಾರ್ಕ್ ಇದೆಯಲ್ಲ, ಅದು ಆಲ್ಮೋಸ್ಟ್ 8,000 ಅರೌಂಡ್ ಇತ್ತು. ಇವತ್ತಿಗೆ ನಮ್ಮದು ಎಕನಾಮಿ $4 ಟ್ರಿಲಿಯನ್ ಕ್ರಾಸ್ ಆಗಿದೆ, ಅಂದರೆ ಆಲ್ಮೋಸ್ಟ್ ಡಬಲ್ ಆಗಿದೆ 10 ಇಯರ್ಸಲ್ಲಿ. ಬಟ್ ನಮ್ಮದು ಸ್ಟಾಕ್ ಮಾರ್ಕೆಟು 3 ಟೈಮ್ಸ್ ಇನ್ಕ್ರೀಸ್ ಆಗಿದೆ. ಸೊ 8,000 3 ಟೈಮ್ಸ್ ಅಂದರೆ 24,000, ಬಟ್ ಇವತ್ತು ಸದ್ಯಕ್ಕೆ 26,000 ಇದೆ. ಸೊ 3 ಟೈಮ್ಸ್ ಇನ್ಕ್ರೀಸ್ ಆಗಿದೆ. 2030ಗೆ ನೆಕ್ಸ್ಟ್ 5 ಇಯರ್ಸಲ್ಲಿ ಇಂಡಿಯಾದ ಎಕಾನಮಿ ವಿಲ್ ಬಿ ವರ್ಲ್ಡಲ್ಲಿ 3rd ಲಾರ್ಜೆಸ್ಟ್ ಎಕಾನಮಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆವಾಗ ನಮ್ಮದು GDP ಬಂದು $7 ಟ್ರಿಲಿಯನ್ ಇರುತ್ತೆ. ಸೊ $7 ಟ್ರಿಲಿಯನ್ ಆದಾಗ ನಮ್ಮದು ಎಕಾನಮಿ 2 ಇದ್ದಿದ್ದು 4 ಆದಾಗ 3 ಟೈಮ್ಸ್ ಇನ್ಕ್ರೀಸ್ ಆಯಿತು. ಇವಾಗ 4 ಇದ್ದಿದ್ದು ಆಲ್ಮೋಸ್ಟ್ ಲೆಟ್ಸ್ 8 ಆಗುತ್ತೆ. ಆವಾಗ ಅನದರ್ 3 ಟೈಮ್ಸ್ ಆರ್ 2 ಟೈಮ್ಸ್ ಇನ್ಕ್ರೀಸ್ ಆಗ್ಬೋದು. ಸದ್ಯದ ಪ್ರಕಾರ ಅನದರ್ 2 to 3 ಟೈಮ್ಸ್ ಇನ್ಕ್ರೀಸ್ ಆದ್ರೂ ನಾವೇನು ಇನ್ವೆಸ್ಟ್ ಮಾಡ್ತೀವಿ ಆ ದುಡ್ಡು 100% to 200% ಇನ್ಕ್ರೀಸ್ ಆಗ್ಬೋದು. ಇದು ಟಾಪ್ 50 ಕಂಪ್ನಿಗಳಲ್ಲಿ. ಅದಕ್ಕಿಂತ ಚಿಕ್ಕ ಕಂಪ್ನಿಗಳಿರ್ತವೆ, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪ್ನೀಸ್ ಅಂತ ಏನು ಕರಿತೀವಿ, ಅದರಲ್ಲಿ ಇನ್ನೇ ಹೆಚ್ಚಿಗೆ ಗ್ರೋತ್ ಪೊಟೆನ್ಷಿಯಲ್ ಇರುತ್ತೆ. ಈ ಗ್ರೋತಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು. ಕಮೆಂಟ್ ಅಗ್ರಿ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಯುವರ್ ಟ್ರೇಡಿಂಗ್ ಜರ್ನಿ ನಾವು. ಕ್ಯಾಪ್ಷನ್ನ ಓದಿ ಮೋರ್ ಡೀಟೇಲ್ಸ್ಗೆ, ಮತ್ತು ಈ ರೀಲ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ. ಅವರು ಕೂಡ ಈ ಟ್ರೇಡಿಂಗ್ ಮತ್ತು ಇನ್ವೆಸ್ಟಿಂಗ್ ಜರ್ನಿನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇಂಡಿಯಾಸ್ ಗ್ರೋತ್ ಹಿಸ್ಟ್ರಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು.